ನಮಸ್ಕಾರ ಪ್ರೀತಿಯ ಸ್ನೇಹಿತರೆ, ಇದು ಕೀರ್ತಿ ಚೇತನ್. ನೀವು ನೋಡ್ತಾ ಇದ್ದೀರಾ ಕೀರ್ತಿ ಚೇತನ್ ಇನ್ ಕನ್ನಡ. ನಮ್ಮದು ಒಂದು ಬ್ಯೂಟಿಫುಲ್ ಗಾರ್ಡನ್ ಚಾನೆಲ್. ಇಲ್ಲಿ ಗಾರ್ಡನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಷಯಗಳಿಗೆ ನಿಮಗೆ ಸಲ್ಯೂಷನ್ ಇದೆ, ಒಳ್ಳೆ ಟೆಕ್ನಿಕ್ಗಳಿದೆ. ಸೊ ಚಾನೆಲ್ನ ವಿಸಿಟ್ ಮಾಡಿ, ಎಲ್ಲ ವಿಡಿಯೋಗಳನ್ನು ನೋಡಿ, ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ನಮ್ಮ ಟೆರೆಸ್ ಗಾರ್ಡನ್ನಲ್ಲಿ ಇರುವ ತರಕಾರಿಗಳನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾರ್ವೆಸ್ಟ್ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಬೆಳೆದಿರೋ ತರಕಾರಿಗಳನ್ನು ಹಾರ್ವೆಸ್ಟ್ ಮಾಡೋದು ಒಂದು ರೀತಿ ಥ್ರಿಲ್ಲಿಂಗ್ ಆಗಿರುತ್ತೆ. ಹೇಗೆ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿರೋದು ಸಿಕ್ಕಿದಾಗ ಎಷ್ಟು ಖುಷಿ ಕೊಡುತ್ತೆ, ಅಷ್ಟು ಖುಷಿ ಹಾರ್ವೆಸ್ಟಿಂಗ್ ಮಾಡುವಾಗ ಸಿಗತ್ತೆ. ಸೊ ನಾನಂತೂ ತುಂಬ ಎಂಜಾಯ್ ಮಾಡ್ತೀನಿ ಹಾರ್ವೆಸ್ಟ್ ಮಾಡೋದನ್ನು. ಬದನೆಕಾಯಿ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ತುಂಬ ಬದನೆಕಾಯಿಗಳು ಈಗ ಹಾರ್ವೆಸ್ಟ್ ಮಾಡಿದ್ದೀನಿ. ಅದರಲ್ಲಿ ಸ್ವಲ್ಪ ಈಗ ಲಾಸ್ಟು ಬದನೆಕಾಯಿ ಬಿಡ್ತಾ ಇದ್ದೆ, ಅದನ್ನು ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೊಂದು ಆಸೆ ಇತ್ತು, ಏನು ಅಂದರೆ ಮನೆಗೆ ಫ್ರೆಂಡ್ಸ್ ರಿಲೇಟಿವ್ ಯಾರಾದರೂ ಬಂದಾಗ ಅವ್ರಿಗೆ ರಿಟರ್ನ್ ಹೋಗುವಾಗ ನಾನು ಬೆಳೆದಿರೋ ತರಕಾರಿ ಸೊಪ್ಪುಗಳನ್ನು ಕೊಟ್ಟು ಕಳಿಸ್ಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಈಗ ಈ ಆಸೆನ ಈಡೇರಿಸ್ಕೊಳ್ತಾ ಇದ್ದೀನಿ. ನಂಗೆ ತುಂಬ ಖುಷಿ ಆಗುತ್ತೆ ಹೀಗೆ ಶೇರ್ ಮಾಡ್ಕೊಳ್ಳುವಾಗ. ಜಾಗ ಇಲ್ಲದೆ ಇದ್ರೂ ಟೆರೆಸಲ್ಲಿ ನಾವೇ ಆರ್ಗ್ಯಾನಿಕ್ ಆಗಿ ಬೆಳೆಸಿ ನಾವು ಆ ತರಕಾರಿಗಳನ್ನು ಬಳಸ್ಕೊಂಡು ನಮ್ಮವರಿಗೂ ಅದನ್ನು ಶೇರ್ ಮಾಡ್ಕೊಳ್ಳೋದು ಖುಷಿ ಇದೆಯಲ್ಲ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದವ್ರು ಮಾತ್ರ ಅದನ್ನು ಫೀಲ್ ಮಾಡೋದಕ್ಕೆ ಸಾಧ್ಯ. ಅಷ್ಟು ಮಜಾ ಕೊಡುತ್ತೆ. ಫ್ರೆಂಡ್ಗೆ ಶೇರ್ ಮಾಡೋದಕ್ಕೋಸ್ಕರ ಬದನೆಕಾಯಿನ ಮತ್ತು ಪಾಲಕ್ ಸೊಪ್ಪನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದಿಷ್ಟು ಪಾಲಕ್ ಸೊಪ್ಪು. ನಿಮಗೆ ನಾನು ಆಲ್ರೆಡಿ ಹೇಳಿರೋ ಹಾಗೆಯೇ ನಾನು ಬೇರೆ ಒಂದೇ ಒಂದು ಪಾಯಿಂಟ್ ಅಷ್ಟು ಕೂಡ ಕೆಮಿಕಲ್ ಫರ್ಟಿಲೈಸರ್ಗಳನ್ನು ಬಳಸೋದಿಲ್ಲ. ಬಳಸ್ತಾ ಇರೋದು ವರ್ಮಿ ಕಂಪೋಸ್ಟ್ ಮತ್ತು ಏನು ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಮನೆಯಲ್ಲಿ ತಯಾರಿಸ್ತೀನಿ, ನಿಮ್ಮ ಜೊತೆ ಏನು ಶೇರ್ ಮಾಡ್ಕೊಂಡಿದ್ದೀನಿ ಅದೇ ಫರ್ಟಿಲೈಸರ್ಗಳನ್ನು ನಾನು ಕೊಡ್ತಾ ಇರೋದು. ನಿಮಗೆ ಲಿಕ್ವಿಡ್ ಫರ್ಟಿಲೈಸರ್ಗಳು ₹1 ಖರ್ಚು ಇಲ್ಲದೇ ಮನೆಯಲ್ಲಿ ಬೇಡ ಅಂತ ಎಸೆಯುವಂಥ ವಸ್ತುಗಳಿಂದನೇ ತಯಾರಿಸ್ಬೋದು. ಅದನ್ನು ಪೂರ್ತಿಯಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಪ್ಲೇ ಲಿಸ್ಟಲ್ಲಿ ಹೋಗಿ ಲಿಕ್ವಿಡ್ ಫರ್ಟಿಲೈಸರ್ ಅನ್ನೋದು ನೋಡಿದ್ರೆ ನಿಮ್ಗೆ ಯಾವುದು ಈಸಿ ಆಗುತ್ತೆ ಆ ಲಿಕ್ವಿಡ್ ಫರ್ಟಿಲೈಸರ್ನ ನೀವು ನಿಮ್ಮ ಗಿಡಗಳಿಗೆ ಕೊಡಬಹುದು. ಹಾಗೆ ಇನ್ನು ಪೆಸ್ಟಿಸೈಡ್ಸ್ಗೆ ಬಂದರೆ ನಾನು ನೀಮ್ ಆಯಿಲ್ನ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ನಾವು ಸ್ವಲ್ಪ ನೀರಿಗೆ ಲಿಕ್ವಿಡ್ ಸೋಪನ್ನು ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡಬಹುದು. ಹಾಗೆ ಬೂದಿ ಇರುತ್ತಲ್ಲ ಅದನ್ನು ಕೂಡ ಸಿಂಪಡಣೆ ಮಾಡ್ಬೋದು. ಅದನ್ನು ನೆನೆಸಿ ಅದರ ನೀರನ್ನು ಕೂಡ ಸಿಂಪಡಿಸ್ಬೋದು. ಇದೇ ನಾನು ಪೆಸ್ಟ್ ಕಂಟ್ರೋಲ್ಗೆ ಬಳಸ್ತಾ ಇರೋದು. ಇದು ಸೀಡ್ಸನ್ನು ನಾನು ಅಮೆಝಾನಿಂದ ತರಿಸ್ಕೊಂಡಿದ್ದೀನಿ. ಆಲ್ಮೋಸ್ಟ್ 45 ಸೀಡ್ಸ್ ವೆರೈಟಿ ಆಫ್ ಸೀಡ್ಸ್ ಸಿಗತ್ತೆ. ಎಲ್ಲವೂ ಆರ್ಗ್ಯಾನಿಕ್ ಸೀಡ್ಸ್ಗಳು. ನಾನು ಲಿಂಕನ್ನು ಫಸ್ಟ್ ಕಮೆಂಟಲ್ಲಿ ಶೇರ್ ಮಾಡಿರ್ತೀನಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೂಡ ಶೇರ್ ಮಾಡಿರ್ತೀನಿ. ನೋಡಿ, ಸೀಡ್ಸ್ ತುಂಬ ಚೆನ್ನಾಗಿದೆ. ನಾನು ಆನ್ಲೈನಲ್ಲಿ ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ. 45 ವೆರೈಟಿ ಸೀಡ್ಸಿಗೆ ₹140 ₹150 ಏನೋ ಪೇ ಮಾಡಿದ್ದೀನಿ. ಅಮೌಂಟ್ ಸ್ವಲ್ಪ ವೇರಿಯೇಷನ್ ಆಗ್ತಾ ಇರುತ್ತೆ, ನೀವು ಒಂದು ಸರ್ತಿ ಲಿಂಕಲ್ಲಿ ಚೆಕ್ ಮಾಡಿ ನೋಡಿ. ಬಟ್ ಸೀಡ್ಸ್ ಆಲ್ಮೋಸ್ಟ್ 90 to 100% ಜರ್ಮಿನೇಷನ್ ರೇಟ್ ಇದೆ. ಎಲ್ಲದು ಚೆನ್ನಾಗಿ ಜರ್ಮಿನೇಟ್ ಆಗುತ್ತೆ. ಸೀಡ್ಸು ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಬಳಸಿರೋದು ಅದು ಒಂದೇ ಸೀಡ್ಸು. ಟ್ರೈ ಮಾಡಿ ನೋಡಿ, ಲಿಂಕನ್ನು ಶೇರ್ ಮಾಡಿರ್ತೀನಿ. ಓಕೆ, ನೆಕ್ಸ್ಟು ನಾನು ಇನ್ನುಳಿದಿರೋ ಸೀಡ್ಸ್ ಹೇಗೆ ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ ಅಂದರೆ, ನಾನು ಹೇಳಿದ್ದೆ ನಿಮಗೆ, ನಮ್ಮ ಅಡುಗೆ ಮನೆಯಲ್ಲಿರುವಂತಹ ಕಾಳು, ಸಾಸಿವೆ, ಮೆಂತೆ ಇವುಗಳೇ ನಮಗೆ ಮೊದಲು ನಾವು ತರಕಾರಿಗಳನ್ನು ಬೆಳೆಯೋದಕ್ಕೆ ಇನ್ಷಿಯಲಾಗಿ ತೊಗೊಳ್ಬೇಕು. ಆಮೇಲೆ ಆನ್ಲೈನಿಂದ ಆಚೆಯಿಂದ ತರಿಸ್ಕೊಳ್ಳೋದು. ನಾನು ನಮ್ಮ ಮನೆಯಲ್ಲಿರುವಂತಹ ಬಿಳಿ ಅಲಸಂದೆ ಬರುತ್ತಾ ನೋಡೋಣ ಅಂತ ಹೇಳಿ ಸೀಡ್ಸ್ ಹಾಕಿದ್ದೆ. ಅದಿವಾಗ ಗಿಡ ಚೆನ್ನಾಗಿ ಬಂದು ಕಾಯಿ ಬಿಡ್ತಾ ಇದೆ. ನೋಡಿ, ಇಷ್ಟೊಂದು ಕಾಯಿ ಅದರಲ್ಲಿ ಈಗ ಆಗಿದೆ. ನಾನು ನಿಮ್ಗೆ ಹೇಳೋದು, ಗಾರ್ಡನ್ ಯಾವಾಗಲೂ ಲೋ ಬಜೆಟಲ್ಲೇ ಮೇಂಟೈನ್ ಆಗ್ತಾ ಇರಬೇಕು. ತುಂಬ ಹೈ ಬಜೆಟು, ಇನ್ನೇನೋ ಕಾಸ್ಟ್ಲಿ ಐಟಮು ಅದೆಲ್ಲ ಏನೋ ತರ್ಸಕ್ಕೆ ಹೋಗಬೇಡಿ. ಮತ್ತೇನೋ ಪಾಟಿಂಗ್ ಮಿಕ್ಸ್ ಬೇಡ, ಮಣ್ಣನ್ನು ಮಾತ್ರ ಬಳಸಿ. ಮಣ್ಣಿನ ತುಂಬ ಅಂಟು ಇತ್ತು ಮಣ್ಣು ಅಂದರೆ ಸ್ವಲ್ಪ ಮರಳು, ಭತ್ತದ ಹೊಟ್ಟು ಅದೇನಾದರೂ ಮಿಕ್ಸ್ ಮಾಡಿ, ಅದೂ ಇಲ್ಲ ಅಂತಂದರೆ ಸ್ವಲ್ಪ ಗೊಬ್ಬರನ ಮಿಕ್ಸ್ ಮಾಡಿ ಅದರಲ್ಲಿನೇ
ಸೀಡ್ಸನ್ನು ಹಾಕಿ ಬೆಳೀರಿ. ನಿಮ್ಗೆ ಔಟ್ಸೈಡಿಂದ ಗೊಬ್ಬರ ತಂದು ಹಾಕೋದಕ್ಕೆ ಆಗಲ್ಲ ಅಂದರೆ ಮನೆಯಲ್ಲೇ ಬೇಡ ಅನ್ನೋ ವಸ್ತುಗಳಿಂದನೇ ಹೇಗೆ ಲಿಕ್ವಿಡ್ ಫರ್ಟಿಲೈಸರ್ನ ತಯಾರು ಮಾಡಬೇಕು ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ. ಆ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ತಯಾರು ಮಾಡಿ ಅದನ್ನೇ ಗಿಡಗಳಿಗೆ ಕೊಡಿ ಸಾಕು. ಸೊ 0 ಇನ್ವೆಸ್ಟ್ಮೆಂಟಿಂದ ನಾವು ತರಕಾರಿಗಳನ್ನು ನಾವೇ ಬೆಳೆದು ಸಾವಯವವಾಗಿ ಬೆಳೆದು ಆರೋಗ್ಯನ ಕಾಪಾಡ್ಕೊಳ್ಬಹುದು. ನೋಡಿ, ನಾನು ಈ ಪಾಟಲ್ಲೇ ಇದರಲ್ಲಿ ಹಾಕಿರೋದು 2 ಸೀಡ್ಸ್ ಹಾಕಿದ್ದೆ, ಅದರಲ್ಲೇ ಬಂದಿದೆ. ಅದರಲ್ಲಿ ಬೇರೆ ಹೂ ಗಿಡಗಳು ಸಹ ಇದೆ, ಅದರಲ್ಲೇ ಬೆಳ್ಕೊಂಡು ಇವಾಗ ಕಾಯಿ ಬಿಡ್ತಾ ಇದೆ. ಕಿಚನಲ್ಲಿರುವ ಕಾಳುಗಳಿಂದನೇ ಹೀಗೆ ಬೆಳೆಯೋದಕ್ಕೆ ಮೊದಲು ಟ್ರೈ ಮಾಡಿ. ಇದರಲ್ಲಿ ಸಕ್ಸಸ್ ಆದಮೇಲೆ ಆನ್ಲೈನಿಂದ ತರಿಸಿ ಇನ್ವೆಸ್ಟ್ ಮಾಡಿ ಆವಾಗ ಗಿಡಗಳನ್ನು ಬೆಳೆಸೋದಕ್ಕೆ ಸ್ಟಾರ್ಟ್ ಮಾಡಿ. ಗಾರ್ಡನ್ ಲೋ ಬಜೆಟಲ್ಲಿ ಮೇಂಟೈನ್ ಆಗ್ತಾ ಇದ್ದಾಗ ನಾವು ಜಾಸ್ತಿ ಟೈಮ್ ಗಾರ್ಡನ್ನ ಮಾಡಿಬಿಡ್ತೀವಿ. ತುಂಬ ಖರ್ಚು ಮಾಡಿ ಗಾರ್ಡನ್ಗೆ ಐಟಮ್ಸ್ ಎಲ್ಲ ಹಾಕ್ಕೊಂಡು ಗಿಡಗಳು ಚೆನ್ನಾಗಿ ಬರಲಿಲ್ಲ ಅಂದಾಗ ಗಾರ್ಡನ್ನ ಕೈ ಬಿಟ್ಬಿಡ್ತೀವಿ. ಹಾಗಾಗಬಾರ್ದು ಅಂತ ಹೇಳಿ ನಾನು ಈ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟು ನಮ್ಮ ಅಡುಗೆ ಮನೆಯಲ್ಲಿ ಇರ್ತಕ್ಕಂಥ ಕಾಳುಗಳಿಂದನೇ ನಾವು ತರಕಾರಿಗಳನ್ನು ಬೆಳೆಯೋದಕ್ಕೆ ಟ್ರೈ ಮಾಡಬೇಕು. ಆ ವಿಚಾರದಲ್ಲಿ ಕೂಡ 2 ವಿಡಿಯೋಗಳನ್ನು ಶೇರ್ ಮಾಡಿದ್ದೀನಿ. ಚಾನೆಲ್ನ ವಿಸಿಟ್ ಮಾಡಿದರೆ ಇದೆಲ್ಲದರ ಲಿಂಕು ನಿಮಗೆ ಸಿಗತ್ತೆ. ನಮ್ಮ ಅಡುಗೆ ಮನೇಲಿರುವಂತಹ ಕಾಳುಗಳು ಅಂದಾಗಲೇ ನಮ್ಗೆ ಉದ್ದದ ಲೀಸ್ಟ್ ಸಿಕ್ಕೋಗುತ್ತೆ. ಸಾಸಿವೆ ಸೊಪ್ಪು ಬಳಸ್ಕೋಬೋದು, ಮೆಂತ್ಯ, ಕೊತ್ತಂಬರಿ. ನಿಮ್ಗೆ ಯಾವುದೇ ಡೌಟ್ ಇದ್ರೂ ನಂಗೆ ಕೇಳಿ, ನಾನು ಅದಕ್ಕೆ ಬೇಕಾಗಿರುವಂತಹ ಇನ್ಫಾರ್ಮೇಷನ್ನ ನಿಮ್ಗೆ ಒದಗಿಸ್ತೀನಿ. ಓಕೆ, ನೆಕ್ಸ್ಟು ನಿಮಗೆ ಗೊತ್ತಿದೆ ನಮ್ಮಲ್ಲಿ ಜಾಸ್ತಿ ಬೆಳೆದಿರೋದು ಅಂತ ಅಂದರೆ ಪಡವಲಕಾಯಿ. ಆಲ್ಮೋಸ್ಟು ಟೆರೆಸ್ ಮೇಲೇ ಈ ಪಡವಲಕಾಯಿ ಒಂದು 20 to 25 kgs ನಾವು ಹಾರ್ವೆಸ್ಟ್ ಮಾಡಿದ್ದೀವಿ. ಈಗ ಬಳ್ಳಿ ಎಲ್ಲ ಒಣಗೋಗೋದಕ್ಕೆ ಸ್ಟಾರ್ಟ್ ಆಗಿದೆ. 6 to 7 months ಆಗೋಯ್ತು ಈ ಬಳ್ಳಿಗಳಿರ್ತಾ. ಸೊ ಈಗ ಇನ್ನೆಲ್ಲ ಬೀಜಗಳನ್ನು ಇದರಿಂದನೇ ಎತ್ತಿಟ್ಕೊಂಡು ಉಳಿದಿರೋಂಥ ಕಾಯಿಗಳನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಹೀಗೆ ಒಂದು ಬ್ಯೂಟಿಫುಲ್ ಟೆರೆಸ್ ಗಾರ್ಡನ್ನ ನೀವು ಕೂಡ ಮಾಡ್ಕೊಳ್ಬಹುದು. ಆ್ಯಂಡ್ ಫ್ರೆಂಡ್ಸ್, ವೆಜಿಟೇಬಲ್ ಗಾರ್ಡನ್ ಮಾಡುವಾಗ ನಮಗೆ ಹಳ್ಳಿಗಳಲ್ಲಾದರೆ ಏನು ಸಮಸ್ಯೆ ಇರೋದಿಲ್ಲ. ನಗರಗಳಲ್ಲಾದರೆ ಪಾಲಿನೇಷನ್ದು ಪ್ರಾಬ್ಲಮ್ ಆಗುತ್ತೆ. ಪಾಲಿನೇಷನ್ ಆಗಬೇಕು ಅಂತಂದರೆ ಜೇನುಹುಳಗಳು, ತುಂಬಿಗಳೆಲ್ಲ ಬರಬೇಕು. ಅವು ಬರಬೇಕು ಅಂತ ಅಂದರೆ ಹೂ ಗಿಡಗಳನ್ನು ಸಹ ಬೆಳೆಸ್ಕೊಳ್ಬೇಕು. ನಮ್ಮ ಗಾರ್ಡನ್ನಲ್ಲಿ ಚೆಂಡು ಹೂಗಳ ಗಿಡಗಳನ್ನು ಬೆಳೆಸೋದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಸೊ ಗಿಡಗಳಿಗೋಸ್ಕರ ಅಂತ ಹೇಳಿ ನಾವು ಗಿಡಗಳನ್ನು ಹಾಕ್ಕೊಳ್ತೀವಿ. ನನಗೆ ಅದರಲ್ಲೂ ರೋಸ್ ಗಿಡಗಳಂತ ಅಂದರೆ ಸ್ವಲ್ಪ ಜಾಸ್ತಿನೇ ಕ್ರೇಜು. ಈಗ ಗಾರ್ಡನಲ್ಲಿ ಮತ್ತೆ ರೋಸ್ ಹೂಗಳಾಗೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲ ಕಲರ್ಸು ನಿಧಾನಕ್ಕೆ ಚಿಗುರಿ ಹೂ ಬಿಡ್ತಾ ಇದೆ. ನೋಡೋದಕ್ಕೇ ತುಂಬ ಖುಷಿ ಆಗುತ್ತೆ. ಸೊ ರೋಸ್ ಕೇರ್ ಬಗ್ಗೆನೂ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಚಾನಲ್ನ ವಿಸಿಟ್ ಮಾಡಿ ವಿಡಿಯೋಸ್ಗಳನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಹ್ಯಾಪಿ ಗಾರ್ಡನಿಂಗ್.